2022-23ರಲ್ಲಿ ನ್ಯಾಷನಲ್ ಹೈವೇಗೆ ನಮ್ಮ ಕೇಂದ್ರ ಸರ್ಕಾರ 1,60,000 ಕೋಟಿ ಖರ್ಚು ಮಾಡಿತು. ಟೋಲ್ ಕಲೆಕ್ಷನ್ ಇಂದ ಬರೀ ಒಂದು ವರ್ಷದಲ್ಲೇ 62,000 ಕೋಟಿ ಕಲೆಕ್ಟ್ ಮಾಡಿದ್ರು. 2023-24ರಲ್ಲಿ 1,73,000 ಕೋಟಿ ಖರ್ಚು ಮಾಡಿದ್ರು. ಟೋಲ್ ಕಲೆಕ್ಷನ್ ಇಂದ 23-24ರಲ್ಲಿ 70,000 ಕೋಟಿ ಕಲೆಕ್ಟ್ ಮಾಡಿದ್ರು. ಸೊ ನೀವು ಇನ್ವೆಸ್ಟ್ಮೆಂಟ್ ರಿಕವರಿ ಒಂದೇ ವರ್ಷದಲ್ಲಿ ನೋಡ್ತಾ ಇದ್ದೀರಾ. ಇದರಲ್ಲಿ ಇನ್ನ ಮಹಾಕುಂಭಮೇಳ ಲೆಕ್ಕ ಇಲ್ಲ. ಮಹಾಕುಂಭಮೇಳಕ್ಕೆ ಯಾವ ಪರಿಪ್ರಮಾಣದಲ್ಲಿ ಗಾಡಿಗಳು ಆನ್ ರೋಡ್ ಬಂದಿವೆ ಅಂದರೆ ಇಲ್ಲಿ ನೋಡಿ, ಇದು ಬರೀ ಪ್ರಯಾಗ್ರಾಜ್ನಲ್ಲಿ ನೋಡ್ತಾ ಇರೋ ಗಾಡಿಗಳು 50-60 ಕಿಲೋಮೀಟರ್ ಟ್ರಾಫಿಕ್ ಆಗಿದೆ. ಆ ಪ್ರಮಾಣದಲ್ಲಿ ಟ್ರಾಫಿಕ್ ಆಗಿದೆ. ಸೊ ಇಷ್ಟು ಗಾಡಿಯಿಂದ ಟೋಲ್ ಎಷ್ಟು ಕಲೆಕ್ಟ್ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ನೀವು ಎಕ್ಸ್ಪ್ರೆಸ್ ವೇ ಲೆಕ್ಕ ತಗೊಂಡ್ರೆ ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇ ಉದಾಹರಣೆ ತಗೊಂಡು, ಈ 94 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಇಲ್ಲಿ ತನಕ 16,300 ಕೋಟಿ ಲಾಭ ಜನರೇಟ್ ಮಾಡಿದೆ. ಬರೀ 2023-24ರಲ್ಲೇ 1,600 ಕೋಟಿ ಲಾಭ ಜನರೇಟ್ ಮಾಡಿದೆ. ಸೊ ನೀವು ಮಹಾಕುಂಭಮೇಳದ ಲೆಕ್ಕ ತಗೊಂಡ್ರೆ ಇದು ಇನ್ನೂ ಜಾಸ್ತಿ ಇರುತ್ತೆ.